ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಇದು 26 ರಫೇಲ್ ಫೈಟರ್ ಜೆಟ್ ಅನ್ನ ಖರೀದಿ ಮಾಡಿದೆ ಭಾರತ. ಉಗ್ರರ ದಾಳಿಯ ಬಳಿಕ ಭಾರತದ ಐತಿಹಾಸಿಕ ನಿರ್ಧಾರ ಇದು. ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ಸಿಕ್ತು ಈ ಮೂಲಕ. ಫ್ರಾನ್ಸ್ ಜೊತೆ 63,000 ಕೋಟಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. 26 ರಫೇಲ್ ವಿಮಾನ ಖರೀದಿಗೆ ಭಾರತ ಮುಂದಾಗಿದೆ. 22 ಸಿಂಗಲ್ ಸೀಟರ್ ಮತ್ತು 4 ಡಬಲ್ ಸೀಟರ್ ರಫೇಲ್. ತುರ್ತು ಸಂದರ್ಭಗಳಲ್ಲಿ ಫೈಟರ್ ಜೆಟ್ಗಳ ಅವಶ್ಯಕತೆ ಇರುತ್ತೆ. ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವೇ ಭಾರತ ಸುಮಾರು 5 ವರ್ಷದ ನಂತರ ರಫೇಲ್ ಸಿಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಭಾರತದ ಬಳಿ 36 ರಫೇಲ್ ಜೆಟ್ ವಿಮಾನಗಳಿವೆ. ಆಗಸದಲ್ಲೇ ಇಂಧನ ತುಂಬಿಸುವಂತಹ ಸಾಮರ್ಥ್ಯ ಈ ರಫೇಲ್ ಯುದ್ಧ ವಿಮಾನಕ್ಕಿದೆ. ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದರ ನಡುವೆ ಭಾರತ ಮತ್ತು ಫ್ರಾನ್ಸ್ನ ಮಧ್ಯದಲ್ಲಿ 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳ ಖರೀದಿಗೆ ಒಪ್ಪಂದ ಆಗಿರುವಂತದ್ದು. ರಫೇಲ್ ಫೈಟರ್ ಜೆಟ್ ಅನ್ನ ಖರೀದಿ ಮಾಡಿದೆ ಭಾರತ. ಉಗ್ರರ ದಾಳಿಯ ಬಳಿಕ ಭಾರತದ ಐತಿಹಾಸಿಕ ನಿರ್ಧಾರ ಇದು. ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ಸಿಕ್ತು ಈ ಮೂಲಕ. ಫ್ರಾನ್ಸ್ ಜೊತೆ 63,000 ಕೋಟಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. 26 ರಫೇಲ್ ವಿಮಾನ ಖರೀದಿಗೆ ಭಾರತ ಮುಂದಾಗಿದೆ. 22 ಸಿಂಗಲ್ ಸೀಟರ್ ಮತ್ತು 4 ಡಬಲ್ ಸೀಟರ್ ರಫೇಲ್. ತುರ್ತು ಸಂದರ್ಭಗಳಲ್ಲಿ ಫೈಟರ್ ಜೆಟ್ಗಳ ಅವಶ್ಯಕತೆ ಇರುತ್ತೆ. ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವೇ ಭಾರತ ಸುಮಾರು 5 ವರ್ಷದ ನಂತರ ರಫೇಲ್ ಸಿಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಭಾರತದ ಬಳಿ 36 ರಫೇಲ್ ಜೆಟ್ ವಿಮಾನಗಳಿವೆ. ಆಗಸದಲ್ಲೇ ಇಂಧನ ತುಂಬಿಸುವಂತಹ ಸಾಮರ್ಥ್ಯ ಈ ರಫೇಲ್ ಯುದ್ಧ ವಿಮಾನಕ್ಕಿದೆ. ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದರ ನಡುವೆ ಭಾರತ ಮತ್ತು ಫ್ರಾನ್ಸ್ನ ಮಧ್ಯದಲ್ಲಿ 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳ ಖರೀದಿಗೆ ಒಪ್ಪಂದ ಆಗಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.